ದೇವರು ನೋಡದೇ ಇದ್ರು ಧ್ಯಾನ ಮೂಲಂ ಗುರುಮೂರ್ತಿ ಪೂಜಾ ಮೂಲಂ. ಧ್ಯಾನದಲ್ಲಿ ಸುಲಭವಾಗಿ ಯಾವುದೇ ಯುಗ ಇರಲಿ, ಕಲಿಯುಗ ಇರಲಿ, ತ್ರೇತಾಯುಗ ಇರಲಿ, ಸತ್ಯಯುಗ ಇರಲಿ, ಗುರುಮುಖೇನ ನೋಡಿದ್ರೇ ಅದು ಸತ್ಯ. ಸತ್ಯಯುಗದಲ್ಲಿ ಗುರುಮುಖೇನೇ ಧ್ಯಾನದ ಮೂಲಕದಿಂದನೇ ನಾವು ಪರಮಾತ್ಮನ ನೋಡೋದು. ಅನುಭವಗಳೆಲ್ಲ ಆಗೋದು ಗುರುಮುಖೇನೇ. ಪರಮಾತ್ಮನ ರೂಪನ ನಾವು 3 ರೂಪದಲ್ಲಿ ನಾವು ನೋಡತಕ್ಕಂಥ ಸಾಧ್ಯತೆ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹಾಗೂ ಮುಮುಕ್ಷತ್ವದ ಅನುಭವದಲ್ಲಿ ನಾವು ನೋಡತಕ್ಕಂಥದ್ದು ಇರೋತಕ್ಕಂಥದ್ದು. ಇಲ್ಲೇ ನಾವು ನೋಡೋದು ಗುರುಮುಖಾನೇ ನೋಡಬೇಕು ಅನ್ನೋದೇ ಪ್ರತೀತಿ. ಕಲಿಯುಗದಲ್ಲಿ ಎಸ್ಪೆಷಲಿ ಗುರುಮುಖೇನೇ ನೋಡಬೇಕು. ಇಲ್ಲಾಂದರೆ ಮನುಷ್ಯನಿಗೆ ತರ್ಕ ಬಿಡಲ್ಲ, ತರ್ಕ ಬಿಟ್ಟು ಹೋಗೋಕ್ಕಾಗಲ್ಲ. ತುಂಬ ಶ್ರದ್ಧೆ ಭಕ್ತಿ ಇದ್ದರೆ ಸ್ವಲ್ಪ ತರ್ಕ ಬಿಡ್ಬೋದು, ಬಟ್ ಶ್ರದ್ಧೆ ಭಕ್ತಿ ಇರಬೇಕಾದ್ರೂ ಕೂಡ ಅದು ತರ್ಕದ ಅಂಶನ ಒಂದು ಸೇರ್ಕೊಂಡ್ಬಿಡುತ್ತೆ, ಒಳಗಡೆ ಗೀಚಾಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ಈ ಆಧ್ಯಾತ್ಮ ಅನ್ನೋದು ಏನು ಅಂದರೆ ತರ್ಕ ಬಿಟ್ಟು ಕಣ್ಣು ಮುಚ್ಚಿಕೊಂಡು ಅಟ್ ದ ಸೇಮ್ ಟೈಮ್ ಕಣ್ಣು ತೆಗೆದೇ ನೋಡೋತಕ್ಕಂಥ ವಿಚಾರನೇ ಇದು. ಸುಷುಪ್ತಿ ತೆಗೆದ್ರೂ ಮುಚ್ಚಿದಂಗೆ, ಮುಚ್ಚಿದ್ರೂ ತೆಗೆದಂಗೆ ಇಲ್ಲೇ ಇರೋದು ಪರಮಾತ್ಮ. ಕಣ್ಣು ಮುಚ್ಚಿದ್ರೇನೂ ಕಣ್ಣು ಕಾಣಿಸ್ತಾನೆ, ಕಣ್ಣು ಬಿಟ್ಕೊಂಡ್ರೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣಿಸೋತಕ್ಕಂಥ ಅವಕಾಶ ಇದೆ. ಅದರಲ್ಲಿ ಏನಾದ್ರು ಸತ್ಯ, ರೀತಿ, ಧರ್ಮ ಇದನ್ನು ಸ್ವಲ್ಪ ಪಾಲಿಸೊಂದು ಅದು ಪಾಲಿಸಿದಾಗ ಈ ಅನುಭವ ಮುಮುಕ್ಷತ್ವದ ಅನುಭವ ಆಗಿ ತೋರ್ಕೊಂಡಾಗ, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಅಂತ ನಮಗೆ ಬಂದಾಗ, ದೆನ್ ವಿ ಹ್ಯಾಪನ್ ಟು ಹ್ಯಾವ್ ಅ ಗ್ಲಿಮ್ಸ್ ಆಫ್ ಗಾಡ್. ಸುಮ್ಮನೆ ಒಂದು ಛಾಯ ಹಿಂಗೆ ಯಾವುದೋ ಕಾರ್ನರ್ನಲ್ಲಿ ಕಂಡಂಗಾಗುತ್ತೆ. ಅದು ಫೀಲಿಂಗು ಬ್ರೈನಲ್ಲ, ಇಲ್ಲಾಗತ್ತೆ. ಇಲ್ಲಾಗಿದ್ದು ಬ್ರೈನಲ್ಲಾಗತ್ತೆ, ಬ್ರೈನಲ್ಲಾಗಿದ್ದು ಇಲ್ಲಾಗತ್ತೆ. ಇಟ್ಸ್ ಪ್ಯಾರಲಲ್. ಸೈಕಲ್ನ ಸುತ್ತಂಗೆ, ಸೈಕಲ್ ಪೆಡಲ್ ಸುತ್ತಾ ಇದ್ದರೆ ಒಂದು ಕಡೆ ಬಲಗಡೆ ಭಾಗದ ಪೆಡಲ್ ಮೇಲೆ ಹೋಗುತ್ತೆ, ಇನ್ನೊಂದು ಭಾಗದ ಪೆಡಲ್ ಕೆಳಗಡೆ ಹೋಗುತ್ತೆ. ಸೊ ಇದರ ಎರಡ ವಿಚಾರನೇ ಆಧ್ಯಾತ್ಮ. ಇಟ್ ಈಸ್ ಲೈಕ್ ಚರ್ನಿಂಗ್ ದ 2 wheels, ಅಂದರೆ ದ 2 pedals ಆಫ್ ಅ ಬೈಸೈಕಲ್. ಅದು 2 ಪೆಡಲ್ ಮಾಡ್ತಾ ಇದ್ರೇ ಚಕ್ರ ಸುತ್ತತ್ತೆ. ಜೀವನದ ಚಕ್ರ ಸುತ್ತಬೇಕಾದ್ರೆ ದೈವತ್ವ ಇರಬೇಕಲ್ಲಿ. ಜೀವನದ ಚಕ್ರ ಸುತ್ತಬೇಕಾದ್ರೆ ದೈವತ್ವದ ಅಂಶ 90% ಇರಬೇಕು. ಅದೇನಾಗುತ್ತೆ, ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಒಂದು ಸಾತ್ವಿಕ ಗುಣನ ಕೊಡುತ್ತೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಡಿವೈನ್. ಸೊ ನಮ್ಮಲ್ಲಿ ಒಂದು ಭಾಗನ ಒಂದು ದಿನದಲ್ಲಿ ಒಂದು 10 ನಿಮಿಷ, 15 ನಿಮಿಷ ಅಥವಾ ಅರ್ಧ ಗಂಟೆ ದೈವತ್ವದ ಕಡೆಗೆ ಲೀನ್ ಆಗಬೇಕು. ಅದು ಲೀನ್ ಆಗೋದೇನೆ ನಿಮಗೆ ಹೇಳಿದವನಿಗೆ ಮೆಡಿಟೇಷನ್. ಮೆಡಿಟೇಷನ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಇರಬೇಕು. ಸೊ ಕಾನ್ಸಂಟ್ರೇಷನ್ ಇರಬೇಕಾದ್ರೆ ಏನಾಗುತ್ತೆ ಅಂದಾಗ ಸಾಧು ಸಂತರು ಏನು ಹೇಳಿದ್ದಾರೆ, ಮೆಡಿಟೇಷನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಂತ್ರ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದಾದ್ರು ಒಂದು ಮಂತ್ರ. ಈಗ ನಾವು ಮಲ್ಕೋತೀವಿ, ಕೂತ್ಕೊಂಡ ಕಡೆನೂ ತೂಕಡಿಸ್ಬೋದು, ಮಲ್ಕೊಂಡೇ ಮಲಗ್ಬೋದು. ಅಂದಾಗೇನು, ವೆನ್ ಯು ಆರ್ ಇನ್ ಮೆಡಿಟೇಷನ್, ಹ್ಯಾವ್ ಅ ಮಂತ್ರ ಆನ್ ಯುವರ್ ಲಿಪ್ಸ್ ಆ್ಯಂಡ್ ಕಾನ್ಸಂಟ್ರೇಟ್. ಏನಿಲ್ಲ, ಆ ಮಂತ್ರ ಹೇಳ್ಕೊಳ್ತಾ ಹೋದಾಗ ಆ ಮಂತ್ರ ದೇವರ ಹತ್ರ ಕರ್ಕೊಂಡು ಹೋಗುತ್ತೆ. ಅದಕ್ಕೊಂದು ರೂಪ ಬೇಕು, ಇಲ್ಲ ಒಂದು ಮಂತ್ರ ಬೇಕು. ಕಣ್ಣು ಮುಚ್ಕೊಂಡು ಹೋದಾಗ ಆ ಮಂತ್ರ ಹೇಳ್ಕೊಳ್ತಾ ಬಂದಾಗ ನಮಗೆ ಒಂದು ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೆನ್ಸಸ್ ಅಂದರೆ ಎಲ್ಲ ರೀತಿಯೂ ಈ ನಮ್ಮ ಇಂದ್ರಿಯಗಳನ್ನು ದಾಟೋತಕ್ಕಂಥ ವಿಚಾರಕ್ಕೆ ಬರ್ತೀವಿ. ಕಣ್ಣು ಮುಚ್ಚಿಕೊಂಡು ಒಂದು ಧ್ಯಾನ, ಒಂದು ಮಂತ್ರ ಹೇಳ್ತಾ ಬಂದಾಗ ಬೇಗ ಧ್ಯಾನದ ಮಗಲಿಗೆ ನಾವು ಹೋಗ್ತೀವಿ. ವಿ ಗೋ ಡೀಪರ್
into the meditative aspect of our life. ಇಲ್ಲೇನೆ ನಮಗೆ ನಾನಾ ರೀತಿ ಅನುಭವಗಳು ಆಗುತ್ತೆ. ಅನುಭವಗಳು ಹೇಳಿದಾಗ ನಮಗೆ ಚೆನ್ನಾಗಿ ಆಗುತ್ತೆ. ಈ ಅನುಭವ ಮಾಡ್ತಾ ಬಂದಾಗ ದೆನ್ ವಿ ಸಿ ದ ಲೈಟ್. ಏನು ಲೈಟು? ಆ ಜ್ಞಾನದ ಬೆಳಕು. ಕಣ್ಣು ಬಿಟ್ಟಾಗ ಯಾವ ಥರಕ್ಕೆ ಕಾಣಿಸುತ್ತೋ ಅದೇ ರೀತಿ ಕಣ್ಣು ಮುಚ್ಕೊಂಡಾಗ ಆ ಪರಮಾತ್ಮ ನಮ್ಮ ಹೃದಯದ ಮಧ್ಯೆ, ಅಂದರೆ ಈ ಭೂಮಧ್ಯೆ ಇರೋತಕ್ಕಂಥ ವಿಚಾರದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾ ಬಂದಾಗ ಈ ಭೂಮಧ್ಯೆ ನಮಗೆ ಪರಮಾತ್ಮ ಕಾಣಿಸೋಕ್ಕೆ ಶುರು ಆಗ್ತಾನೆ. ಇಲ್ಲಿ ಕಾಣಿಸಲ್ಲ. ಇಲ್ಲಿದು ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಬಿಟ್ವೀನ್ ಅವರ್ ಐಬ್ರೋಸ್. ಈ ಭ್ರೂ ಮಧ್ಯೆ ನಮಗೆ ಪರಮಾತ್ಮದ ವಿಷನ್ನು ಕಾಣಿಸೋಕ್ಕೆ ಶುರು ಆಗುತ್ತೆ. ಆ ಶುರು ಆದಾಗ ನಮಗೆ ಈ ರೀತಿ ಎಲ್ಲ ಬಂದಾಗ ವಿ ಬಿಕಮ್ ವೆರಿ ಕ್ಲೋಸ್ ಆ್ಯಂಡ್ ವಿ ಆಲ್ಮೋಸ್ಟ್ ರೀಚ್ ದ ಎನ್ಲೈಟನ್ಮೆಂಟ್ ಸ್ಟೇಜ್. ಅದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಮೇಲೆ ನಿಮಗೆ ಅಪಾರವಾದಂಥ ನಂಬಿಕೆ. ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದೆ. ಎಲ್ಲ ನೀವು ನಮಗೆ ಮಾಡೋ ಕೆಲಸ ಮೇಲೂ ನಮಗೆ ನಂಬಿಕೆ ಇದೆ. ಆದರೆ ನಿಮಗ ಮೇಲೆ ನಂಬಿಕೆ ಬರಬೇಕಾದ್ರೆ ನೀವು ಈ ತ್ರಿಕುಟಿ ಮಧ್ಯೆ ಸಿಗೋತಕ್ಕಂಥ ಪರಮಾತ್ಮನ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡ್ರೆ ಒಳಗಡೆ ಇರೋತಕ್ಕಂಥ ನಂಬಿಕೆ, ವಿಶ್ವಾಸ ಇಲ್ಲಿ ಹೋಗಿ ಮುಟ್ಟತ್ತೆ. ವಾಟ್ ಯು ಡೋಂಟ್ ಹ್ಯಾವ್ ಇನ್ಸೈಡ್ ಯುವರ್ ಹಾರ್ಟ್, ದಟ್ ಎಕ್ಸ್ಪೀರಿಯನ್ಸ್ ಯು ಗೆಟ್ ದ ವಿಷನ್ ಇನ್ಸೈಡ್ ಯುವರ್ ಹಾರ್ಟ್. ಆ ಹಾರ್ಟ್ ಮೇಲೆ ತೀವ್ರವಾದಂಥ ನಂಬಿಕೆ ಇಟ್ಕೊಳ್ತಾ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ತೀವ್ರವಾದಂಥ ನಂಬಿಕೆ ಬರುತ್ತೆ. ಅದಾದ ಮೇಲೆ ಎನ್ಲೈಟನ್ಮೆಂಟ್ ಇಸ್ ಫ್ಯಾಂಟಾಸ್ಟಿಕ್. Enlightenment is not a process. Enlightenment is not the end goal. Enlightenment is also not the beginning of the goal for enlightenment. Enlightenment is a natural self of your inside. Insight as well as inside. ಇನ್ಸೈಟ್ ಅಂದರೆ ಏನು? ನಿಮ್ಮ ಒಳಗಡೆ ಇರತಕ್ಕಂಥ ದೃಶ್ಯ. ಇನ್ಸೈಡ್ ಅಂದರೆ ನಿಮ್ಮ ಒಳಗಡೆ ಇರತಕ್ಕಂಥ ದೃಶ್ಯ. ನಿಮ್ಮ ಒಳಗಡೆ ಇರತಕ್ಕಂಥ ದೃಶ್ಯ, ನಿಮ್ಮ ಒಳಗಡೆ ಇರತಕ್ಕಂಥ ನೋಟ, ಭಾವನೆ, ಅದೆಲ್ಲ ಆ ಬೆಳಕು ಕಡೆಗೆ ಅದು ಜ್ಞಾನಕ್ಕೆ ಹೋದಾಗ ತನಗೆ ತಾನೇನೆ ಯು ವಿಲ್ ಬಿಕಮ್ ಅತಿ ಸುಂದರ, ಅತಿ ಅಮೂಲ್ಯ, ಅತಿ ವಿಶ್ವಾಸದೊಂದಿಗೆ ನಿಮ್ಮ ಆತ್ಮ ಆ ಒಂದು ದೈವತ್ವದ ಅನುಭವದ ಜೊತೆಗೆ, ಆ ದೈವತ್ವದ ಒಂದು ವಿದ್ಯೆ, ದೈವತ್ವದ ಅನುಭವ ಅದು ನಿಮ್ಮ ಜೊತೆಗೆ ಕಣ್ಣು ಮುಚ್ಚಿದಾಗ ನಿಮಗೆ ಬರೀ ದೈವತ್ವ ಕಾಣಿಸುತ್ತೆ. ಅದೇನು? ಅದು ಒಂದು ಪರಾರೂಪ. ಅದಕ್ಕೆ ರೂಪ ಇಲ್ಲ, ಅದಕ್ಕೆ ದೃಶ್ಯ ಇಲ್ಲ. ಇಟ್ ಈಸ್ ನಾಟ್ ಅ ದೃಶ್ಯ, ಇಟ್ ಈಸ್ ನಾಟ್ ಅ ಸೈಟ್ ಟು ಸಿ, ಇಟ್ ಈಸ್ ಅ ಫೀಲಿಂಗ್ ದಟ್ ಯು ಹ್ಯಾವ್ ಗಾಟ್ ದ ಫೀಲಿಂಗ್ ಆಫ್ ದಟ್ ಸೈಟ್. ಉದ್ದೇಶ, ಆ ಸೈಟ್ ಏನು? ಎನ್ಲೈಟನ್ಮೆಂಟ್. ದಟ್ ಈಸ್ ದಟ್ ಸೈಟ್ ಆಫ್ ಎನ್ಲೈಟನ್ಮೆಂಟ್. ಯು ಆರ್ ಆನ್ ದಟ್ ಸೈಟ್. ಹಾಗೆ ನೀವು ಅಂದರೆ ಇಂಟರ್ನೆಟ್ ಎಲ್ಲ ನೋಡಿದಾಗ ನಿಮಗೆ ಎಲ್ಲೋ ಅಮೆರಿಕಾನಲ್ಲಿ ಯಾವುದೋ ರಾಕೆಟ್ ಹಾರ್ತಾ ಇದೆ ನೋಡಿದ್ದೀರಾ, ಅಲ್ಲಿ ನೋಡಿದ್ದೀರಾ, ಇಲ್ಲಿ ನೋಡಿದ್ದೀರಾ. ಅದು ಎಲ್ಲೇ ಅಮೆರಿಕಾನಲ್ಲಿ ಹಾರ್ತಾ ಇದ್ರು ಕೂಡ ಆ ವಿಷುವಲ್ ಡಿಸ್ಟೆನ್ಸಲ್ಲಿ ನೀವು ನೋಡಿದಾಗ ನಿಮ್ಮ ಪಕ್ಕ ಹಾರ್ತಾ ಇದೆ ಮೇಲ್ಗಡೆ ಅನ್ನೋದು ಕಾಣಿಸುತ್ತೆ. ನಿಮಗೂ ಆ ದೃಶ್ಯಕ್ಕೂ ಡಿಸ್ಟೆನ್ಸ್ ಏನೋ ಗೊತ್ತಾಗಲ್ಲ. ನಿಮಗೆ ಗೊತ್ತು ಅದೆಲ್ಲಿಂದ ಹಾರಿಸ್ತಾ ಇದ್ದಾರೆ. ವೇರ್ ಇಸ್ ದಟ್ ರಾಕೆಟ್ ಬೀಯಿಂಗ್ ಸೆಂಟ್ ಟು ದ ಔಟರ್ ಸ್ಪೇಸ್? ಇಟ್ ಈಸ್ ಫ್ರಮ್ ಅಮೇರಿಕಾ ಆರ್ ಇಟ್ ಈಸ್ ಫ್ರಮ್ ಆಫ್ರಿಕಾ, ಏನಾರ ಆರ್ ಇಟ್ ಈಸ್ ಇನ್ ಫ್ರಾನ್ಸ್. ಸೊ ಯಾವುದೋ ಒಂದು ದೃಶ್ಯದಲ್ಲಿ ಅಲ್ಲಿ ಹೇಳುತ್ತೆ, ನಿಮಗೆ ಗೊತ್ತಾಗುತ್ತೆ. ಆದರೆ ನಿಮಗೂ ನೀವು ಕೊಡೋತಕ್ಕಂಥ ದೃಶ್ಯಕ್ಕೆ ಮಧ್ಯ ಇರೋತಕ್ಕಂಥ ಟೈಮ್ ಏನು, ನಿಮ್ಮ ಮಧ್ಯ ಇರೋತಕ್ಕಂಥ ಅವಕಾಶ ಏನು? ನಿಮಗೆ ಮೆಂಟಲ್ ಡಿಸ್ಟೆನ್ಸ್ ಇಸ್ ಡಿಫರೆಂಟ್, ವಿಜುವಲ್ ಡಿಸ್ಟೆನ್ಸ್ ಇಸ್ ಡಿಫರೆಂಟ್, ಕ್ಲೋಸ್ ಟು ಯು ದ ಡಿಫರೆನ್ಸ್ ಇಸ್ ಡಿಫರೆಂಟ್. 3 ಝೋನಲ್ಲಿ ನೀವು ನೋಡಿ, ಒಂದು ರಾಕೆಟ್ ಹಾರ್ತಾ ಇರಬೇಕಾದ್ರೆ ಅಥವಾ ಏನೋ ಒಂದು ಧೂಮಕೇತು ಬರ್ತಾ ಇದೆ, ಅದು ಎಲ್ಲಿದೆ? ಎಲ್ಲೋ ಅಂತರದಲ್ಲಿದೆ, ಎಲ್ಲೋ ಆಕಾಶದಲ್ಲಿದೆ.
ಅದೇ ರೀತಿ ಎನ್ಲೈಟನ್ಮೆಂಟ್ ಈಗ ರೈಟ್ ನಾವ್ ಇಟ್ ಈಸ್ ವೆರಿ ಫಾರ್ ಆಫ್ ಫಾರ್ ಯು, ಬಟ್ ಕಣ್ಣು ಮುಚ್ಕೊಂಡು ನೋಡಿದಾಗ ಯು ಶುಡ್ ಗೆಟ್ ದಟ್ ವಿಷನ್ ಕ್ಲೋಸರ್ ಅಂಡ್ ಕ್ಲೋಸರ್, ಅಂಡ್ ಫೈನಲಿ ಇಟ್ ಶುಡ್ ಸೂಪರ್ ಇಂಪೋಸ್ ಇನ್ಸೈಡ್ ಯು. ಎಲ್ಲೋ ದೂರದಲ್ಲಿರೋ ಎನ್ಲೈಟನ್ಮೆಂಟು ಹಂಗೆ 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 ಹತ್ರ ಬಂದು 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 ಅದು ಸೂಪರ್ ಇಂಪೋಸ್ ಆಗಿ ನಿಮ್ಮ ಆತ್ಮದಲ್ಲೇ ಅದು ಬೆಳಕಾಗಿ ಹೊಳಿಬೇಕು. ದಟ್ ಈಸ್ ಎನ್ಲೈಟನ್ಮೆಂಟ್. ಇವತ್ತಿನ ದಿವಸ ನೀವು ಅಂದ್ಕೊಂಡಿರೋದು ನಾನು ಮಾತಾಡಿರೋದ್ರಲ್ಲೂ ಮಧ್ಯದಲ್ಲಿ ಗಜಗಜಾಂತರ ಡಿಫರೆನ್ಸು, ಗಜಗಜಾಂತರ ವಿಚಾರ ವ್ಯತ್ಯಾಸ ಎಲ್ಲ ಇದೆ. ನಾನು ಮಾತಾಡೋದು ನನ್ನ ಒಳಗಡೆ ಇರೋದನ್ನು ಮಾತಾಡ್ತಾ ಇದ್ದೀನಿ. ನಿಮ್ಮ ಒಳಗಡೆ ಇರೋದನ್ನು ನೀವು ಕಲ್ಪನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಂತರ ಇದೆ ಮಧ್ಯ. ಎಷ್ಟು ಅಂತರ ಇದೆ? ಹಲವಾರು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಮ ಎನ್ಲೈಟನ್ಮೆಂಟು. ಅದು ನಿಮ್ಮ ಕಲ್ಪನೆ. ಸೊ ಯು ಕೋಇನ್ಸೈಡ್ ಯುವರ್ ಇಮ್ಯಾಜಿನೇಷನ್ with your nation inside you. Imagination is nothing but to superimpose that nation inside you called as heart. ನಿಮ್ಮ ಒಳಗಡೆ ಇರೋತಕ್ಕಂಥ ಅಂತರ ಪ್ರಪಂಚ, ನಿಮ್ಮ ಅಂತರ ಪ್ರಪಂಚನ ನೀವು ಒಂದರ ಮೇಲೆ ಒಂದನ್ನು ಸೂಪರ್ ಇಂಪೋಸ್ ಮಾಡ್ಕೊಳ್ಳಿ. ಅದೇ ಎನ್ಲೈಟನ್ಮೆಂಟ್. ಸಾಧನೆ ಮಾಡೋದು ಯಾತಕ್ಕೆ? ಎಲ್ಲೋ ದೃಶ್ಯ ಎಲ್ಲೋ ಇದೆ ನಿಮ್ಮದು. ಆ ದೃಶ್ಯನ ಬದಲಾಯಿಸಿ ಅದನ್ನ ನಿಮ್ಮ ಹತ್ರ ಬರ್ತಿದೆ ಅಂತ ಮಾಡ್ಕೊಳ್ಳಿ. ಅದಕ್ಕೆ ಇವತ್ತಿನ ಬೆಳಗ್ಗೆ ಹೇಳಿದ ಕ್ರಮಾಲ ಅದೇನೇನೆ. ಎಲ್ಲ ನಿಮ್ಮ ಪೂರ್ವಿಕರು ಅವರಲ್ಲಿ ಏನೇನು ಭಾವನೆ ಇದೆ, ಒಳ್ಳೇದು ಯಾವುದಿದೆ, ಕೆಟ್ಟದ್ದು ಯಾವುದಿದೆ ಅಂದೆಲ್ಲ ಬರ್ಕೊಂಡು ಲಿಸ್ಟ್ ಮಾಡಿ ನಾನು ಹೇಳಿದ ಕ್ರಮ ಮಾಡಕ್ಕೆ ಶುರು ಮಾಡಿ. ವೆನ್ ಯು ಡೂ ದ್ಯಾಟ್, ಆಗ ನೋಡಿ ದಟ್ ನೇಷನ್ ಇಸ್ ಫಾರ್ ಆಫ್ ಅಂತ ಇವತ್ತು ನಿಮ್ಮ ಕಲ್ಪನೆ. ಇಟ್ ಈಸ್ ನಾಟ್ ಫಾರ್ ಆಫ್, ಇಟ್ ಈಸ್ ಇನ್ಸೈಡ್ ಯು. ಮಾಡಿಕೊಂಡಾಗ ದೆನ್ you are already in meditation. Meditation is an object for that nation inside you, the nation of peace, the nation of bliss, the nation of excitement. ಅದು ಇನ್ನೊಂದು ಪ್ರಪಂಚ ಅಲ್ಲ, ನಿಮ್ಮ ಅಂತರ ಪ್ರಪಂಚ. ಅಷ್ಟಷ್ಟು ಲೋಕಗಳು ನಿಮ್ಮ ಅಂತರ ಪ್ರಪಂಚದಲ್ಲಿ ಇದೆ. ಎನ್ಲೈಟನ್ಮೆಂಟ್ ಇಸ್ ಅಷ್ಟೊಂದು ಪ್ರಕಾಶ ಇರೋತಕ್ಕಂಥ ನಿಮ್ಮ ಸುತ್ತ, ನಿಮ್ಮ ಒಳಗಡೆ ಇರೋತಕ್ಕಂಥ ಈ ಪ್ರಪಂಚ ನಿಮ್ಮ ಒಳಗಡೆ ತಗೊಂಡು ಬಂದು ಕೂರಿಸ್ಕೊಂಡಾಗ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎನ್ಲೈಟನ್ಮೆಂಟ್ ಇಸ್. ಅದಕ್ಕೋಸ್ಕರ ಈ ಕ್ರಮ ಏನು ಹೇಳ್ಕೊಡೋದು ಅಂದಾಗ, ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸೇವೆ ಮಾಡಿ. ಅದು ಮೋರ್ ಯು ಡೂ ದೇವಸ್ಥಾನ, ನೀವು ಈ ದೇವಸ್ಥಾನಕ್ಕೆ ಹೋದಾಗ ಆ ದೇವರು ಎಷ್ಟು ಹತ್ರ ಇದ್ದಾನೆ, ಕಣ್ಣಿಗೆ ಕಾಣಿಸೋ ಹತ್ರ ಇದ್ದಾನೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಭಾವನೆಗೆ ಅದು ಎಷ್ಟೋ ದೂರದಲ್ಲಿದ್ದಾನೆ ಅಂತ ಅನಿಸುತ್ತೆ. ಎಷ್ಟೋ ಸಲ ನಿಮ್ಮ ಕಣ್ಣು ಹತ್ರನೇ ಇದೆ ಅಂತ ಅನಿಸುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪರಮಾತ್ಮ ನನ್ನ ಹತ್ರ 6 ಇಂಚು 8 ಅಡಿ ಅಥವಾ 8 ಇಂಚು ಪರಮಾತ್ಮ ಅಲ್ಲಿದ್ದಾನೆ. ಹಾಗೆ ಹೋಗ್ತಾ ಅದು ಎಲ್ಲಿ ಪರಮಾತ್ಮ ಕಾಣಿಸಲ್ಲ, ನಿಮ್ಮೊಳಗಡೆ ಇದ್ದಾನೆ. ದಾಟ್ ಈಸ್ ಎನ್ಲೈಟನ್ಮೆಂಟ್. ಟೋಟಲ್ ಎನರ್ಜಿ ವಿಚ್ ಕನ್ವರ್ಟ್ಸ್ ಇನ್ ಟು ಯುವರ್ ಕಾನ್ಶಿಯಸ್ನೆಸ್, ಆ್ಯಂಡ್ ದಟ್ ಈಸ್ ಎನ್ಲೈಟನ್ಮೆಂಟ್. ವೇದಾಂತ ಸಿದ್ಧಾಂತ ಎಲ್ಲ ನಿಮ್ಮ ಹೃದಯದಲ್ಲಿ ಅದೇ ಒಂದಕ್ಕೆ ಮೇಲೆ ಒಂದು ಲೇಪನ ಕೊಡೋಕ್ಕೆ ಶುರು ಆಗುತ್ತೆ. ಅದೇ ಸಿದ್ಧಾಂತ. ಈ ಸಿದ್ಧಾಂತ ಏನಾಯಿತು ಅಂದಾಗ, ವಾಟ್ ದಟ್ ಎನ್ಲೈಟನ್ಡ್ ಜ್ಞಾನಿ ಸೀಸ್ ಆ್ಯಂಡ್ ಟೆಲ್ಸ್, ಆದ್ದರಿಂದ ಆ ಸಿದ್ಧಾಂತ ಎಲ್ಲ ಏನಾಗುತ್ತೆ ಅಂದರೆ, ಒಬ್ಬ ಜ್ಞಾನಿ ಇರ್ತಾನೆ, ಅವನಲ್ಲಿ ಒಂದು ಎನ್ಲೈಟನ್ಮೆಂಟ್ ಆಗೋದು ಹೆಂಗೆ? he feels that God is far off, or some jnanis say that God is inside me already, and some people say that jnani is very close, probably one day me and him will meet. ಇದೇ ನಾವು ದ್ವೈತ,
ಅದ್ವೈತ ವಿಶಿಷ್ಟಾದ್ವೈತ ಅಂತ ಹೇಳೋದು. ದ ಸೆಪರೇಷನ್ ಫಾರ್ಮ್ಡ್ ಬಿಟ್ವೀನ್ ದ ಮೆಡಿಟೇಟರ್ ಕಾಲ್ಡ್ ಆಸ್ ದ ಸೀಕರ್ ಆ್ಯಂಡ್ ದಟ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ಗಾಡ್ is prescribed in that Vedas or in that ರೀತಿ ನೀತಿ ಧರ್ಮ. ಅದಕ್ಕೆ ಇದು ಅದ್ವೈತ ನಮ್ಮ ಒಳಗಡೆನೇ ಇದ್ದಾನೆ, ವಿಶಿಷ್ಟ ಅದ್ವೈತ ಹತ್ತಿರದಲ್ಲೇ ಇದ್ದಾನೆ, ಹಾಗೂ ದ್ವೈತ ಇನ್ನೂ ಭಾಳ ದೂರದಲ್ಲಿದ್ದಾನೆ. ಇದೇನೇ ಅನುಭವಿಗಳು ಅವರವರ ಅನುಭವದಲ್ಲಿ ಹೇಳೋತಕ್ಕಂಥ ವಿಚಾರ ಇದೇ ಇರೋದು. The whole theme and the soul of everybody is how that God which reflects inside you or in between you or very far off is what that consciousness of God reflects on your mind. ಇದೇ ಇರೋದು. ಎಷ್ಟು ಹತ್ತಿರದಲ್ಲಿದ್ದೀನಿ, ಎಷ್ಟು ಮಧ್ಯದಲ್ಲಿದ್ದೀನಿ, ಅಥವಾ ಇನ್ನೇನಿದ್ದಾನೆ ಅನ್ನೋದನ್ನೆಲ್ಲ ರಿಫ್ಲೆಕ್ಟ್ ಆಗೋದು ನಿಮ್ಮ ಮೈಂಡಲ್ಲಿ ಇರೋತಕ್ಕಂಥ ವಿಚಾರ. ದಟ್ ಇಸ್ ಹೌ ಗಾಡ್ ರಿಫ್ಲೆಕ್ಟ್ಸ್ ಇನ್ ಈಚ್ ಒನ್ ಆಫ್ ಯು. ಓಕೆ, ಒಳ್ಳೆಯದಾಗಲಿ. ಜಯ ಮಾತಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.